ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಆಲೂಗಡ್ಡೆ ಚಿಪ್ಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂತ ಅಂದರೆ, ಈ ರೀತಿ ಚಿಪ್ಸ್ ಮಾಡಿಟ್ಕೊಂಡ್ರೆ ಸ್ಟೋರ್ ಮಾಡಿ ಇಟ್ಕೊಬೋದು. ನಾವು ಈಗ ಹಾಟ್ ಚಿಪ್ಸ್ ಎಲ್ಲ ಮಾಡುವಾಗ ಆಗಲೇ ಕರಿಬೇಕಾಗುತ್ತೆ. ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಂಥ ಚಿಪ್ಸ್ ರೆಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಅದನ್ನ ಕರ್ಕೊಂಡು ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈ ಸ್ಟೋರೇಬಲ್ ಪೊಟ್ಯಾಟೊ ಚಿಪ್ಸ್ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆಜಿ ಆಗುವಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ. ತುಂಬ ಸ್ವಲ್ಪ ದೊಡ್ಡ ಸೈಜಲ್ಲಿ ಇದೆ. ಈ ರೀತಿ ಮಾಡಿಟ್ಕೊಂಡ್ರೆ ನಾವು ಮಾಡೋಂತಹ ಚಿಪ್ಸ್ ನಾವು ಗ್ರೇಟ್ ಮಾಡ್ತೀವಲ್ಲ, ಆ ಸೈಜ್ ಕೂಡ ಸ್ವಲ್ಪ ದೊಡ್ಡದಾಗಿರುತ್ತೆ ಅಂತ. 1 ಕೆಜಿ 1.5 ಕೆಜಿ ಅಷ್ಟು ಮಾಡಿ ನಾವು 1 ವರ್ಷವರೆಗೂ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಬೋದು. ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಗ್ರೇಟ್ ಮಾಡ್ಕೊಬೇಕು. ಈಗ ಚಿಪ್ಸ್ ತುರಿಯೋ ಮೆಷಿನ್ ಇರುತ್ತಲ್ಲ, ಅದರಲ್ಲಿ ಗ್ರೇಟ್ ಮಾಡಿ ಒಂದು ನೀರಿಗೆ ಹಾಕೋತಾ ಇದ್ದೀನಿ ನಾನು. ಅದನ್ನ ಕೆಳಗಡೆ ಪಾತ್ರೆ ಇದೆಯಲ್ಲ, ಪಾತ್ರೆಯಲ್ಲಿ ನೀರಿದೆ, ಆ ನೀರ್ ಮೇಲೆನೆ ಈ ರೀತಿ ಅದನ್ನ ತುರಿದಿಟ್ಕೋತಾ ಇದ್ದೀನಿ. ನೋಡಿ, ಈಗ ತುರಿದಿಟ್ಕೊಂಡಿರೋದೆಲ್ಲ ಆಗಿದೆ. ಎಲ್ಲ ಒಂದೇ ಸೈಜಲ್ಲಿ ಇದೆ ನೋಡಿ. ಇಷ್ಟೇ ತೆಳ್ಳಗಿರ್ಬೇಕು, ತುಂಬಾ ತೆಳ್ಳಗಾದ್ರೂ ಚೆನ್ನಾಗಿರೋದಿಲ್ಲ. ಪರ್ಫೆಕ್ಟ್ ಆಗಿದೆ. ಹೀಗೆ ನಾವು ತುರಿದಿಟ್ಕೊಂಡಿರೋ ಆಲೂಗಡ್ಡೆ ಇದನ್ನೆಲ್ಲಾನು ಒಂದು 3-4 ಸತಿ ಚೆನ್ನಾಗಿ ತೊಳ್ಕೋಬೇಕು. ಅದ್ರ ಮೇಲಿರೋ ಸ್ಟಾರ್ಚ್ ಎಲ್ಲ ನೀಟಾಗಿ ಹೋಗಿರ್ಬೇಕು. ನೋಡಿ, ಈ ರೀತಿ ಆಗಿರುತ್ತೆ. ಈಗ ಅದೇ ಪಾತ್ರೆಗೆನೆ ನಾವು ತುರಿದಿಟ್ಕೊಂಡಿರೋ ಚಿಪ್ಸು ಮತ್ತೆ ಅದು ಮುಳುಗೋವರೆಗೂ ನೀರು ಹಾಕಿ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಇಟ್ಟು ಮಿಕ್ಸ್ ಮಾಡ್ಕೊಳ್ಳುವಾಗೂ ಅಷ್ಟೇ. ನಾನೀಗ ಸೌಟ್ ಇದೆ ಅಲ್ವಾ, ಅದ್ರ ಹಿಂದೆಗಡೆಯಿಂದ ಕಡ್ಡಿಯಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಪೊಟ್ಯಾಟೊ ಎಲ್ಲ ನಾವು ತುರಿದಿರೋದು ಮುರಿದೋಗುತ್ತೆ ಅಂತ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೊರೆ ಕಟ್ಟಂಗೆ ಆದ್ರೆ ಸಾಕು, ಬೇಯಿಸ್ಕೊಳ್ಳೋದೆಲ್ಲ ಹೋಗ್ಬೇಡಿ. ಅವಾಗ ಆಲೂಗಡ್ಡೆ ತುಂಬಾ ಬೇಗ ಬೆಂದೋಗಿ ಎಲ್ಲ ಅಲ್ಲೇ ಸ್ಮ್ಯಾಶ್ ಆಗಿಬಿಡುತ್ತೆ. ನೋಡಿ, ಈಗ ಕರೆಕ್ಟಾಗಿ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೋತೀನಿ. ಇನ್ನೂ ಕರೆಕ್ಟಾಗಿ ಗೊತ್ತಾಗಬೇಕು ಅಂತಂದ್ರೆ ನೋಡಿ, ಈಗ ಟ್ರಾನ್ಸ್ಪರೆಂಟ್ ತರ ಕಾಣಿಸುತ್ತೆ ಆಲೂಗಡ್ಡೆ. ಆ ನೀರ್ನೆಲ್ಲ ನೀಟಾಗಿ ಸ್ಟ್ರೈನ್ ಮಾಡಿಕೊಂಡು ಅದೆಲ್ಲ ಸ್ವಲ್ಪ ತಣ್ಣಗಾಗಕ್ಕೆ ಇಡೋಣ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಅದನ್ನ ಒಂದು ಕಾಟನ್ ಬಟ್ಟೆ ಮೇಲೆ ನೀಟಾಗಿ ಒಣಗಿಸ್ಕೋಬೇಕು. ಸ್ವಲ್ಪ ಬಿಸಿಲಿರೋವಾಗೆ ಈ ರೀತಿ ರೆಸಿಪಿ ಎಲ್ಲ ಮಾಡಿ ಇಟ್ಕೊಳ್ಳಿ. ಒಂದು 2-3 ದಿವಸ ಅದು ಚೆನ್ನಾಗಿ ಒಣಗಿದ್ರೆ ನಾವು ಅಷ್ಟು ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೊಬಹುದು ಅಂತ. ನೋಡಿ, ಈಗ ಅದನ್ನ ಬಿಡಿಸಿ ಹಾಕಿ ಒಂದೇ ಕಡೆ ಹಾಕಿದ್ರೆ ಅದು ಸ್ಟಿಕ್ ಆಗಿಬಿಡುತ್ತೆ. ಈ ರೀತಿ ಒಂದೊಂದೇ ಅದನ್ನ ಸ್ಪ್ರೆಡ್ ಮಾಡ್ಕೊಂಡು ಹಾಕೊಂಡ್ಬಿಟ್ರೆ ಚೆನ್ನಾಗಿ ಒಣಗುತ್ತೆ. 1-2 ದಿವಸ ಸಾಕು. ಒಳ್ಳೆ ಚುರಿ ಆಗಿರುವಂತಹ ಬಿಸಿಲಲ್ಲಿ 1-2 ದಿವಸ ಒಣಗಿಸಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. 1 ವರ್ಷ ಆರಾಮಾಗಿ ಇಟ್ಕೊಂಡು ಎಂಜಾಯ್ ಮಾಡ್ಬೋದು ಅದನ್ನ. ನೋಡಿ, ಈಗ ಒಂದು 2-3 ದಿವಸ ಆಗಿದೆ. ಒಣಗಿಸಿಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ. ಒಂದು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಬಹುದು. ಮತ್ತೆ ಇದನ್ನ ಕರಿವಾಗೂ ಅಷ್ಟೇ, ಫ್ರೈ ಮಾಡೋವಾಗ ಎಣ್ಣೆ ತುಂಬಾ ಬಿಸಿಯಾಗಿರಬಾರ್ದು. ತುಂಬಾ ಬಿಸಿ ಆದ್ರೆ ಅದು ಬೇಗ ಸೀದೋಗ್ಬಿಡುತ್ತೆ. ನೋಡಿ, ಸ್ವಲ್ಪ ಬೆಚ್ಚಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಕರ್ಕೊಳ್ಳೋಣ ಅದನ್ನ. ಲಾಸ್ಟ್ ಅಲ್ಲಿ ಬಿಸಿ ಇರೋವಾಗೇನೆ ಒಂದು ಸ್ವಲ್ಪ ಆಗುವಷ್ಟು ಉಪ್ಪು ಮತ್ತೊಂದು ಸ್ವಲ್ಪ ಖಾರದ ಪುಡಿ ಇದೆರಡು ಸ್ಪ್ರಿಂಕಲ್ ಮಾಡ್ಕೊಂಡ್ರೆ ಕ್ರಿಸ್ಪಿ ಆಗಿರುವಂತಹ ಪೊಟ್ಯಾಟೊ ಚಿಪ್ಸ್ ರೆಡಿ ಆಗುತ್ತೆ. ಈ ಚಿಪ್ಸ್ ಹಾಟ್ ಚಿಪ್ಸ್ಗಿನ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಮಕ್ಕಳು ಮಾತ್ರ ತುಂಬಾ ಇಷ್ಟಪಡ್ತಾರೆ. ಒಂದ್ಸತಿ ಟ್ರೈ ಮಾಡಿ. ಈ ರೀತಿ ಸ್ಟೋರಬಲ್ ಚಿಪ್ಸ್ ಕೂಡ ಮಾಡ್ಬೋದು ಅಂತ ನಿಮಗೂ ಇಷ್ಟ ಆಗುತ್ತೆ. ಹಾಗೆ ಮಾಡಿದ್ದಾದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಹೀಗೆ ಸಿಂಪಲ್ ಅಡಿಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.